ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ವಿಚಾರ ನಟ ದರ್ಶನ್ ಅರೆಸ್ಟ್ ವಿಚಾರ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾದ ಬಾಮ ಹರೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆ ವಿಚಾರ. ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಸ್ಟಡಿಗೆ ಹೋದಾಗಲೇ ಇದು ಎಲ್ರಿಗೂ ಬಹಳ ಶಾಕ್ ಆಯಿತು ಈ ವಿಚಾರವನ್ನು ಕೇಳಿ. ಈಗಾಗಲೇ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಇದಾಗಬೇಕಿತ್ತಾ, ಇದು ಬೇಕಾಗಿತ್ತಾ, ಹೀಗಾಗಬಾರ್ದಿತ್ತು ಅನ್ನುವಂಥದ್ದು. ಸೊ ನೀವೇನು ಹೇಳ್ತೀರಾ ಸರ್ ಈ ಒಂದು ಪ್ರಕರಣದ ಬಗ್ಗೆ? ಬಹುಶಃ ನೀವು ಕಂಡಂತೆ ಇಂಡಸ್ಟ್ರಿಯಲ್ಲಿ ಒಂದು ಕೊಲೆ ವಿಚಾರವಾಗಿ ಒಬ್ಬ ಸ್ಟಾರ್ ನಟ ಅರೆಸ್ಟ್ ಆಗಿರೋದು ಇದೇ ಮೊದಲಿರಬಹುದು. ಸೊ ನೀವೇನು ಹೇಳ್ತೀರಾ? ಇದೇ ಮೊದಲು ಹೇಳೋದು. ಇತಿಹಾಸದಲ್ಲೇ ಯಾರು ಕಂಡಿರಲಿಲ್ಲ, ಕೇಳಿರಲಿಲ್ಲ. ಯಾವೊಬ್ಬ ಒಳ್ಳೆ ನಟ ದಾನ ಮಾಡ್ದ, ಧರ್ಮ ಮಾಡ್ದ, ಒಂದು ಒಳ್ಳೇದು ಮಾಡ್ದ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟ, ಸಮಾಜದ ಪರವಾಗಿ ನಿಂತಿದ್ದಾನೆ, ಇದೊಂದು ಕೇಳಿದ್ದ. ಬಟ್ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಿರೋದು ಇದೇ ಮೊದಲು ಬಾರಿಗೆ ನಾವು ನೋಡ್ತಾ ಇರೋದು, ಕೇಳ್ತಾ ಇರೋದು. ಬೇಜಾರಾಗುತ್ತೆ ನಮ್ಗೆ. ಏನಿವೆ ಈ ಕ್ರಮಗಳೆಲ್ಲ ನೋಡ್ಬೇಕಂತಾರೆ ಅನಿಸ್ತೈತೆ ಮಾತ್ರ. ಮೆಜೆಸ್ಟಿಕ್ಕಿಂದನೂ ನೀವು ನೋಡ್ಕೊಂಡು ಬಂದಿರೋ ಅಂಥವ್ರು. ಸೊ ನೀವು ಕಂಡಂತೆ ದರ್ಶನ್ ಹೇಗೆ? ಇಲ್ಲ, ದರ್ಶನ್ನು ನನಗೆ 2001ರಿಂದನೂ ನನಗೆ ಹತ್ರದಿಂದ ನೋಡಿದ್ದೀನಿ. ನಮ್ಮ ಪ್ರೊಡಕ್ಷನಲ್ಲೇ ಹೀರೋ ಆಗಿದ್ದು. ಆವಾಗ ತುಂಬ ನಯ ವಿನಯ, ಒಂದು ಸಂಸ್ಕಾರವಾಗಿ ಪ್ರತಿಯೊಬ್ಬರ ಹತ್ರ ನಡ್ಕೊಳ್ಳೋನು. ಮತ್ತು ಅದು ಪ್ರಾಯಶಃ ನನಗೆ 2007-08ವರೆಗೂ ಹತ್ತಿರದಲ್ಲಿ ಬಿಟ್ಟು ಅಲ್ಲಿವರೆಗೂ ಓಕೆ. ಇವಾಜ್ ತುಂಬಾ ನಯ ವಿನಯತೆ ಇತ್ತು, ನಮ್ರತೆ ಇತ್ತು, ಎಲ್ಲ ಇತ್ತು. ಬಟ್ ಆಮೇಲೆ ನಾನು ಮಾಧ್ಯಮದ ಮುಖಾಂತರನೇ ನಾನು ಅವ್ರ ಒಂದು ಆ್ಯಟಿಟ್ಯೂಡ್ ಆಗಲಿ, ಮತ್ತು ಒಂದು ಅವ್ರ ಕ್ಯಾರೆಕ್ಟರ್ ಆಗಲಿ, ಮತ್ತೊಂದು ಗಲಾಟೆ ಅದು ಇದು ಆಗೋದೆಲ್ಲ ಮಾಧ್ಯಮದ ಮುಖಾಂತರ ಕೇಳ್ತಾ ಇದೆ ಅವ್ರದ್ದು. ಬಟ್ ಬೇಜಾರಾಗೋದು ಮಾತ್ರ. ಸರ್, ಇದು ಕೊಲೆ ಪ್ರಕರಣ ಮಾತ್ರ ಅಲ್ಲದೆ ಈಗ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಿರುವಂಥದ್ದು. ಒಬ್ಬರು ನಿರ್ಮಾಪಕರು ಬರ್ತಾರೆ, ಅವ್ರು ಹೇಳ್ತಾರೆ ನನಗೆ ಕೊಲೆ ಬೆದರಿಕೆ ಹಾಕಿದ್ರು ಅಂತ. ಮತ್ತೊಬ್ರು ಯಾರೋ ಅವ್ರ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿರೋರಿಗೆ ನಾಯಿ ಚೂ ಬಿಟ್ಟಿದ್ರು ಅಂತ ಅವರೊಬ್ಬರು ಹೇಳ್ತಾರೆ. ಅದ್ರ ಜೊತೆಗೆ ಅನು ಅನ್ನೋ ಆರೋಪಿಯವರ ತಂದೆ ಮೊನ್ನೆ ಅಷ್ಟೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅಂದರೆ ಒಂದೊಂದೇ ವಿಚಾರಗಳು ಕನೆಕ್ಟ್ ಆಗಿ ಆಚೆ ಬರ್ತಾನೆ ಇದೆ. ಹಿಂದೆ ನಡೆದಿದ್ದೆಲ್ಲರೂ ಕೂಡ ಈಗ ನನಗೆ ಈ ಥರ ಸಮಸ್ಯೆ ಆಗಿತ್ತು, ನನಗೆ ಈ ಥರ ಸಮಸ್ಯೆ ಆಗಿತ್ತು ಅಂತ ಮುಂದೆ ಬಂದು ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಈ ಜರ್ನಿಯಲ್ಲಿ ಬಹಳಷ್ಟು ವಿಚಾರಗಳು ನಡೆದು ಹೋಗಿದೆಯಾ, ಇದೆಲ್ಲ ಇವಾಗ ಆಚೆ ಬರ್ತಿದೆಯಾ ಅನ್ನೋ ಥರ ಅನಿಸ್ತಿದೆ. ನಿಜ. ನಮಗೂ ಇವಾಗ ನೀವೇನು ಹೇಳ್ತೀರ ಅದು ಮಾಧ್ಯಮದ ಮುಖಾಂತರ ಪ್ರತಿಯೊಂದು ಈ ಥರ ಎಲ್ಲ ಮಾಡ್ತೀವಿ. ಈ ಥರ ಒಂದು ಮನಸ್ಥಿತಿ ಬೆಳೆಸ್ಕೊಂಡಿದ್ದ ದರ್ಶನ್ ಬೇಕಾಯ್ತಾ? ದರ್ಶನ್ ಬರೀ ಒಂದು ಬಣ್ಣ ಹಾಕ್ಕೊಂಡು ಆ್ಯಕ್ಟ್ ಮಾಡ್ತಾ ಹೋಗಿದ್ರೆ ಅಷ್ಟೇ ಸಾಕಾಗಿತ್ತು. ದರ್ಶನ್ ಈ ಥರ ಒಂದು ಮನಸ್ಥಿತಿ ಬೆಳೆಸ್ಕೊಂಡಿದ್ದ ಅಂತೇಳಿ ಅನಿಸ್ತಾ ಇದೆ. ನಿಜವಲ್ಲ, ಯಾವುದೇ ರೀತಿ ದರ್ಶನ್ಗೆ ಭಗವಂತ ಕೊಟ್ಟಂಥ ಅವಕಾಶ, ಆ ಅದೃಷ್ಟ ಯಾರಿಗೂ ಸಿಗಲ್ಲ ಅದು. ಬಟ್ ಬಳಸ್ಕೊಳ್ಳೋ ರೀತಿಯಲ್ಲಿ ಬಳಸ್ಕೊಬೇಕು. ನಾವು ಎಷ್ಟು ಎತ್ತರಕ್ಕೆ ಹೋಗ್ತಾ ಇರ್ತೀವಿ ಅಷ್ಟು ತಲೆ ತಗ್ಗಿ ಬಗ್ಗಿ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ಸದಾ ಇರ್ತಾಯಿತ್ತು. ಬಟ್ ಈ ಥರ ಹಿಂಗೆ ಒಬ್ಬರ ಮೇಲೆ ಒಬ್ಬ ಹಿಂಗೆ ಮಾಡ್ತಾ ಇದ್ದ. ಯಾಕಂದ್ರೆ ಮಾಧ್ಯಮದ ಮುಖಾಂತರ ನೋಡ್ತೀವಿ ಕೆಲವು ಟೈಮ್ ದೊಡ್ಡವ್ರು ಅಂತಲ್ಲ, ಪಾಪದ ಕೂಡ ತುಂಬ ಹೋಗುತ್ತೆ, ಹಂಗೆ ಹಿಂಗೆ ಆ ಥರ ಅನಿಸ್ತಾ ಇದೆ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.